ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದೆ. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ಕೇಳ್ಕೊತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂತ ಹೇಳಿದ್ರೆ, ಇವತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದರೆ ನನ್ನ ಬರ್ತ್ಡೇ. ನನ್ನ ಬರ್ತ್ಡೇಗೆ ನಾನೇನು ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ಗೊತ್ತು, ಹೌಸ್ ವೈಫ್ ಆದಮೇಲೆ ಎಲ್ರಿಗೂ ಮಕ್ಕಳನ್ನ ನೋಡೋದ್ರಲ್ಲೇ ಅದರಲ್ಲೇ ಟೈಮ್ ಕಳೆದೋಗಿರ್ತೀವಿ. ನಮಗಂತೂ ಸುಸ್ತಾಗ್ಬಿಟ್ಟಿರುತ್ತೆ, ಎಷ್ಟೊತ್ತಿಗೆ ಮಲ್ಕೊತೀವೋ ಅನ್ನೋಷ್ಟು ಟಯರ್ಡ್ ಆಗಿರ್ತೀವಿ ದಿನ ಪೂರ್ತಿ. ಅದರಲ್ಲೂ ಋತ್ವಿಕ್ ಬೇರೆ ಹುಷಾರಿರಲಿಲ್ಲ. ಅವನ್ನ ನೋಡಿಕೊಂಡು ಏನು ಮಾಡೋದಕ್ಕೂ ನನಗಂತೂ ಇಂಟ್ರೆಸ್ಟೇ ಇರಲ್ಲ. ಇನ್ನು ಲೋಕಿ ಕೂಡ ಮನೇಲಿ ಇರಲಿಲ್ಲ, ಆ್ಯಕ್ಚುಲಿ ಹೊರಗಡೆ ಸಂತೆಗೆ ಹೋಗಿದ್ದರು. ಇನ್ನು ಇದೇನು ನಾನು ಮಾಡಲ್ಲ ಅಂತ ನನಗಂತೂ ಅಂದ್ಕೊಂಡೇ ಇರಲಿಲ್ಲ, ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂತ. ಆ್ಯಕ್ಚುಲಿ ಅಪ್ಪಿ ಕೈಯಲ್ಲಿ ಕೇಕ್ ಕೊಟ್ಟು ಕಳಿಸಿದ್ದ ಲೋಕಿ. ಅಲ್ಲಿ ಅಪ್ಪಿನೇ ಕೇಕೆಲ್ಲ ತೊಗೊಂಬಂದು ಬರ್ತ್ಡೇಗೆಲ್ಲ ರೆಡಿ ಮಾಡ್ತಾಯಿದ್ದ. ಅಕ್ಕ ಬನ್ನಿ ಕೇಕ್ ಕಟ್ ಮಾಡೋಣ ಅಂಥೇಳಿ. ಇನ್ನು ಫುಲ್ ಎಲ್ಲ ಅವನೇ ಡೆಕೋರೇಷನ್ ಆಗಿರ್ಬೋದು. ಸಿಂಪಲ್ಲಾಗಿ ಏನು ಡೆಕೋರೇಷನ್ ಅಂದರೆ ಎಲ್ಲರೂ ಅಂದ್ಕೋಬೋದು ಏನಪ್ಪ ಈ ರೇಂಜಿಗೆ ಬಿಲ್ಡಪ್ಪು ಅಂತ. ಆ ಥರ ಅಲ್ಲ, ನಮ್ಮ ಮನೇಲಿ ಏನಿದೆಯೋ ಆ ಥರ ಅದರಲ್ಲೇ ಎಲ್ಲ ತೊಗೊಂಡು ಅವ್ನು ಸಿಂಪಲ್ಲಾಗಿ ಟೇಬಲ್ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂಥೇಳಿ ಮಾಡ್ತಿದ್ದಾನೆ. ಅವನ ಖುಷಿನ ಯಾಕೆ ಇದು ಮಾಡಬೇಕು ಅಂಥೇಳಿ ನಾನು ಕೂಡ ಅಂತ ಹೇಳಿದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಲಕ್ಷ್ಮಿ ಅಕ್ಕ, ಹ್ಯಾಪಿ ಬರ್ಡೇ ಟು ಯು. ನೋಡಿದ್ರಲ್ಲ ಗೈಸ್, ಅಪ್ಪಿ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂಥೇಳಿ. ಅವನು ಕೂಡ ವಿಶ್ ಮಾಡಾದಮೇಲೆ ಇನ್ನು ಕೇಕ್ ಕಟ್ ಮಾಡಿದೆ. ಕೇಕ್ ಕಟ್ ಮಾಡಿ ಫಸ್ಟ್ ಮಕ್ಕಳಿಗೆ ತಿನ್ನಿಸ್ಬಿಡೋಣ ಅಂಥೇಳಿ ರಿತಿಕ್ಷನ್ಗೆ ತಿನ್ನಿಸ್ದೆ. ಋತ್ವಿಕ್ ಅಂತೂ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಅವ್ನು ಯಾರ ಜೊತೆನೂ ತುಂಬ ಅಟ್ಯಾಚ್ ಆಗಿಲ್ಲ. ಇನ್ನು ನನ್ನ ಜೊತೆನೇ ಏನು ಕೆಲಸ ಮಾಡಿದ್ರು ಇಲ್ಲ ನಾನಿರಬೇಕು ಇಲ್ಲ ಅಮ್ಮ ಇರಬೇಕು, ಈ ಥರ ಸೆಟ್ ಆಗಿದ್ದೇನೆ. ಅದರಲ್ಲೂ ಹೊಸ ಮಕ್ಕ ಬಂತು ಅಂದರೆ ಅವ್ನು ಇರೋದೇ ಇಲ್ಲ. ಇನ್ನು ಎದುರುಗಡೆ ಅಪ್ಪಿ ಇದ್ನಲ್ಲ, ಹಾಗಾಗಿ ಅವನ್ನ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ, ಎಷ್ಟು ಕದ್ದಿ ನೋಡೋ ಥರ ನೋಡ್ತಿದ್ದಾನೆ. ಇನ್ನು ಅಪ್ಪಿ ಇರೋದ್ರಿಂದ ನೋಡಿ ಯಾರೋ ಬಂದುಬಿಟ್ಟಿದ್ದಾರೆ ಅಂಥೇಳಿ ಅವನು ನನ್ನ ಬಿಟ್ಟು ಹೋಗ್ತಾನೇ ಇರಲಿಲ್ಲ. ನನ್ನ ಬಿಟ್ಟು ಹೋಗೋಕ್ಕೆ ಇದು ಮಾಡ್ತಿದ್ದೆ. ಇನ್ನು ಅವನ್ನಿಟ್ಕೊಂಡು ಸಿಂಪಲ್ಲಾಗಿ ಕೇಕ್ ಕೂಡ ಕಟ್ ಮಾಡಿ, ಇನ್ನು ಅಮ್ಮನಿಗೆ ಕೇಕ್ ತಿನ್ಸೋಕೆ ಆ್ಯಕ್ಚುಲಿ ಅಮ್ಮ ನಿನ್ನ ಬರ್ತಡೇ ನೀನೇ ಫಸ್ಟ್ ತಿನ್ನು ಅಂಥೇಳಿ ಅಮ್ಮ ಕೂಡ ತಿನ್ನಿಸ್ತಾಯಿದ್ರು. ಇನ್ನು ಅಮ್ಮನಿಗೆ ತಿನ್ನಿಸಿ ನಾನು ಕೂಡ ತಿಂದು, ನಾನು ಕೇಕ್ ತಿನ್ನಲ್ಲ ಹಾಗಾಗಿ ಅಮ್ಮ ಇಲ್ಲ ತಿನ್ನಲೇಬೇಕು ಅಂಥೇಳಿ ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸಿದ್ರು. ಇನ್ನು ಅಪ್ಪಿ ಅಕ್ಕ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಅಂಥೇಳಿ ಕೇಕ್ ತಿನ್ನಿಸ್ಲಿಲ್ಲ. ಮಕ್ಕಳಿಗೆ ಒಂದು ಸ್ವಲ್ಪ ಲೈಟಾಗಿ ಹಚ್ಬಿಟ್ಟು ಇನ್ನು ಅವನು ಕೂಡ ವಿಶ್ ಮಾಡ್ದೆ. ಇನ್ನು ಅವನು ಕೂಡ ಕೇಕ್ ತಿನ್ನಿಸೋ ಥರ ಆ್ಯಕ್ಚುಲಾಗಿ ವಿಡಿಯೋ ಮಾಡ್ತಿದ್ನಲ್ಲ, ಹಾಗಾಗಿ ಅವನು ಆ ಥರ ಅದು ಮಾಡ್ತಿದ್ದೆ ಅಷ್ಟೇ. ಇನ್ನು ನಾನು ಕೂಡ ಸ್ವಲ್ಪ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಅಪ್ಪಿಗೆ ಮನೆಗೆ ಹಾಕ್ಕೊಡೋಣ ಅಂಥೇಳಿ ಹಾಕ್ಕೊಡ್ತಾಯಿದ್ದೆ. ಈ ರೀತಿ ಆಯಿತು ನನ್ನ ಬರ್ತಡೇ. ಸಿಂಪಲ್ಲಾಗಾಯಿತು, ಆಡಂಬರದಲ್ಲಿ ಏನೂ ಆಗಲಿಲ್ಲ. ಏನಿದೆಯೋ ಅದರಲ್ಲಿ ಮಾಡ್ಕೊಂಡು ಹೋಗೋದು ನನ್ನ ಖುಷಿ. ಇಷ್ಟೇ ಇರಬೇಕು, ಹಾಗೆ ಇರಬೇಕು, ಅದೇ ಥರ ಮಾಡಬೇಕು ಅಂತ ಮಾಡ್ಕೊಂಡೋದ್ರೆ ಲೈಫ್ ಯಾವುದೂ ಚೆನ್ನಾಗಿರಲ್ಲ, ಅದು ನನ್ನ ಪ್ರಕಾರ. ಇನ್ನು ಹಾಗೆ ಅಪ್ಪಿ ನಾನು ಎಲ್ಲ ಸ್ವಲ್ಪ ವಿಡಿಯೋಸ್ಗೆ ಮತ್ತು ಫೋಟೋಸ್ಗೆ ಪೋಸ್ ಕೂಡ ಕೊಟ್ಕೊಂಡು ಕೇಕೆಲ್ಲ ಕಟ್ಟಿಂಗ್ ಮಾಡಾಯಿತು. ಅಪ್ಪಿ ಲಾಸ್ಟ್ ವಿಶಸ್ ಮಾಡ್ತಾ ಇದ್ದಾನೆ, ನೋಡಿ ಯಾವ ಥರ ಮಾಡ್ತಾನೆ. ಹ್ಯಾಪಿ ಬರ್ಡೇ ಲಕ್ಷ್ಮಿ ಅಕ್ಕ, 100 ವರ್ಷ ಖುಷಿಯಾಗಿರಿ ನಮ್ಮ ಲೋಕದ ಜೊತೆ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಆ್ಯಕ್ಚುಲಿ ಇನ್ನೂ ಒಬ್ಬರು ಅಕ್ಕ ಇದ್ದಾರೆ. ಅಕ್ಕ ಅಂದರೆ ಅಮ್ಮನ ಅಣ್ಣನ ಮಗಳು. ಅವರು ಹುಷಾರಿರಲಿಲ್ಲ ಅಂಥೇಳಿ ಬಂದಿರಲಿಲ್ಲ. ಅವ್ರಿಗೂ ಕೂಡ ಸ್ವಲ್ಪ ಕೇಕ್ ಕಟ್ಟಿಂಗ್ ಆದಮೇಲೆ ಕೇಕೆಲ್ಲ ಕೊಟ್ಟು ಕಳಿಸೋಣ ಅಂಥೇಳಿ. ಇನ್ನು ಇರೋದು ನಾನು ರಿತಿಕ್ಷಾ ಅಷ್ಟೇ ಅಲ್ವಾ, ಅಷ್ಟು ಕೇಕ್ ಇಟ್ಕೊಂಡು ನಾನು ಏನು ಮಾಡ್ತೀನಿ. ಇನ್ನು ಲೋಕಿ ಕೂಡ ಇರಲಿಲ್ಲ, ಸಂತೆಗೆ ಹೋಗಿದ್ರು. ತುಂಬ ಜನ ಕೇಳ್ತಿರ್ತಾರೆ ಲೋಕಿ ಏನು ಮಾಡೋದು ಅಂಥೇಳಿ. ಅವ್ರು ಮಾಡೋದು ಆ್ಯಕ್ಚುಲಿ ಮರಿ ವ್ಯಾಪಾರ. ಎಲ್ಲರೂ ಅಂದ್ಕೋಬೋದು ಏನೋ ಇರೋದೇ ಇಲ್ಲ ಅಂತ ನನ್ನ ಫ್ರೆಂಡ್ಸು ಕೂಡ ಕೇಳ್ತಾರೆ. ಹೌದು, ಅವ್ರು ಇರೋಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾರೋದು ಮರಿ ವ್ಯಾಪಾರ ಆಗಿರೋದ್ರಿಂದ ಹೊರಗಡೆ ಹೋಗಿ ತಂದು ಮಾರ್ತಾನೆ ಇರ್ತಾರೆ. ಇನ್ನು ಕೇಕೆಲ್ಲ ಅಪ್ಪಿಗೂ ಕೂಡ ಬಾಕ್ಸಿಗೆ ಹಾಕಿ ಎಲ್ಲ ಎತ್ತಿ ಕೊಟ್ಟು ಸ್ವಲ್ಪ ಹೊತ್ತು ನಾವು ಕೂಡ ಟೈಮ್ ಪಾಸ್ ಮಾಡಿ ಕಾಲಾವಕಾಶಗಳದ್ದು ಎಲ್ಲರೂ ಕೂಡ ಮಾತಾಡ್ಕೊತಿದ್ವಿ. ಅಪ್ಪಿ ಅಂತೂ ತುಂಬ ಟೀಸ್ ಮಾಡ್ತಾಯಿದ್ದ. ಏನಕ್ಕ ಬರ್ತಡೇ ಪಾರ್ಟಿ ಎಲ್ಲ ಕೊಡ್ಸಲ್ವಾ ಹಾಗೆ ಹಿಂಗೆ ಅಂಥೇಳಿ. ನೆಕ್ಸ್ಟ್ ಯಾವಾಗಾದರೂ ಬರ್ತಡೇ ಪಾರ್ಟಿ ಮಾಡಿದ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದರೆ ಏನೇ ಮಾಡಬೇಕು ಅಂತ ಹೇಳಿದ್ರು ಲೋಕಿ ಇರಬೇಕಲ್ಲ. ಲೋಕಿ ಇರಲ್ಲ, ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ ನನಗೆ. ಇನ್ನು ಅಮ್ಮಂಗೂ ಕೂಡ ಕೇಕ್ ಕಟ್ ಮಾಡಿ ಮಿಕ್ಕಿರೋ ಕೇಕ್ ಎಲ್ಲ ಸ್ವಲ್ಪ ಎತ್ತಿ ಫ್ರಿಜ್ಗೆ ಇಟ್ಬಿಡೋಣ ಅಂಥೇಳಿ ಎತ್ತಿಡ್ತಾಯಿದ್ದೀನಿ. ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಫ್ರಿಜ್ಗೆ ಇಟ್ಟರೆ ನಾಳೆ ಬೆಳಗ್ಗೆ ಲೋಕಿ ಬರ್ತಾನೆ, ಬಂದಾಗ ಅವನಿಗೂ ಒಂದು ಸ್ವಲ್ಪ ಕೊಡ್ಬೋದಲ್ಲ ಅಂಥೇಳಿ ಅವನಿಗೂ ಕೂಡ ಎತ್ತಿಡ್ತಾಯಿದ್ದೀನಿ ನಾನು.
ಇಲ್ಲ ಅಂತ ಹೇಳಿದ್ರೆ ಬಂದಾಗ ನನ್ನ ಕೂಡ ಲೋಕಿ ಟೀಸ್ ಮಾಡ್ತಾನಲ್ಲ. ಸೊ ಹಾಗಾಗಿ ನೋಡಿದ್ರಲ್ಲ ಗೈಸ್, ನನ್ನ ಬರ್ತಡೇ ಯಾವ ಥರ ಏನೇನು ಸೆಲೆಬ್ರೇಷನ್ ಆಯಿತು, ಯಾರ್ಯಾರು ಇದ್ವಿ ಅಂತ ಈ ರೀತಿ ನಡೀತು ನನ್ನ ಬರ್ತಡೇ. ಸೊ ನೆಕ್ಸ್ಟು ವ್ಲಾಗು ಕೂಡ ಇದರಲ್ಲೇ, ನೆಕ್ಸ್ಟ್ ಡೇ ವ್ಲಾಗು. ಅಂಗಡಿಗೆ ಹೋಗಿ ನೆಕ್ಸ್ಟ್ ಡೇ ಆ್ಯಕ್ಚುಲಿ ರಜಾ ಇರೋದ್ರಿಂದ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಲೇಟಾಗೆ ಮಾಡ್ಕೊಂಡಿದ್ದು. ಸ್ಕೂಲ್ ಇದ್ದರೆ ನಾವು ಇಷ್ಟೊತ್ತು ಕೂಡ ಮಲಗಲ್ಲ. ಸೊ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಕಂಟಿನ್ಯೂ ಆಗ್ತೀನಿ. ಸೊ ನೋಡಿದ್ರಲ್ಲ ಗೈಸ್, ಬರ್ತಡೇ ಯಾವ ಥರ ಆಯಿತು ಅಂಥೇಳಿ. ಸೊ ಅಷ್ಟೇನು ಆಡಂಬರದಿಂದ ಏನೂ ಆಗಿಲ್ಲ. ನಮ್ಮ ಮನೇಲಿ ಏನಿದೆಯೋ ಸೊ ಎಷ್ಟರಲ್ಲಿ ಆಗಬೇಕೋ ಅಷ್ಟರಲ್ಲಿ ಮಾಡ್ಕೊಂಡಿದ್ದೀನಿ. ಲೋಕಿ ಕೂಡ ಇಲ್ಲ. ಸೊ ಈಗ ಟೈಮ್ ಒಂದು 9:30 ಆಗಿದೆ. ಸೊ ಋತ್ವಿಕ್ನ ರಿತಿಕ್ಷನ್ನ ಇಬ್ಬರನ್ನೂ ಅಮ್ಮ ಮಲಗಿಸ್ತಾ ಇದ್ದಾರೆ. ನನಗೇನು ಅಷ್ಟು ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಸೊ ಆದರೂ ಲೋಕಿ ಇರಲಿಲ್ಲ, ಸಂತೆಗೆ ಹೋಗಿದ್ರು. ಸೊ ಅವ್ರ ಖುಷಿಗೋಸ್ಕರ ಇದು ಅಕ್ಕನ ಮಗನ ಕೈಲಿ ಕೇಕ್ ಕೊಟ್ಟು ಕಳಿಸಿದ್ರು. ಸೊ ಕೇಕ್ ಕಟ್ ಮಾಡಿ ಅವನಿಗೂ ಕೂಡ ಎಲ್ಲ ಕೊಟ್ಟು ಕಳಿಸಿ, ಸೊ ಎಲ್ಲರೂ ತಿಂದು ಈಗ ಮಕ್ಕಳನ್ನ ಮಲಗಿಸಿ ನಾನು ಮಲಗೋ ಅಷ್ಟರಲ್ಲಿ 10 ಗಂಟೆ ಆಗುತ್ತೆ. ಇನ್ನೂ ಇದೇ ವಿಡಿಯೋನ ಕಂಟಿನ್ಯೂಷನ್ ವ್ಲಾಗ್ ನಾಳೆ ಬೆಳಗ್ಗೆ ಮಾಡ್ತೀನಿ. ಸೊ ಎಲ್ರಿಗೂ ಗುಡ್ ನೈಟ್. ಇದು ನೆಕ್ಸ್ಟ್ ಡೇ ಹಾಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ಬಕ್ರೀದ್ ಆಗಿರೋದ್ರಿಂದ ಬೆಳಗ್ಗೆ ಸ್ಕೂಲ್ ಕೂಡ ರಜೆ ಇತ್ತು. ಹಾಗಾಗಿ ಎಲ್ಲ ಮನೇಲಿ ಕೆಲಸ ಮುಗಿಸಿ ಅಂಗಡೀಲಿ ಬಂದು ಅಂಗಡಿ ಹತ್ರ ಎಲ್ಲ ಮುಂದೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದಲ್ವ, ಹಾಗಾಗಿ ಸ್ವಲ್ಪ ಅಂಗಡಿ ಮುಂದೆ ಬ್ಯಾಗ್ಸು, ಲಂಚ್ ಬಾಕ್ಸು ಎಲ್ಲ ಹಾಕ್ತೀನಿ. ಇನ್ನು ಬೆಳಗ್ಗೆನೇ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಅಂಗಡಿ ಮುಂದೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು, ಯಾಕಂದರೆ ಇದು ಪಕ್ಕದಲ್ಲಿ ರೇಷನ್ ಅಂಗಡಿನೂ ಇರೋದ್ರಿಂದ ನೈಟ್ ಆದರೆ ಸಾಕು ಹುಡುಗರೆಲ್ಲ ಅದು ಇದು ಸ್ಮೋಕು ಏನೇನೋ ಮಾಡಿ ಭಾಳ ಕಸ ಎಲ್ಲ ಹಾಕಿರ್ತಾರೆ. ಹಂಗೆ ಬಿಟ್ಟರೆ ಇನ್ನು ಪಾಪು ಕೂಡ ಅಂಗಡಿಗೆ ಕರ್ಕೊಂಬರ್ತೀನಲ್ಲ ನಾನು. ಸೊ ಪಾಪು ಕೂಡ ಇಲ್ಲಿ ಆಟಾಡ್ತಾ ಇರುತ್ತೆ. ಸೊ ಡಸ್ಟ್ ಎಲ್ಲ ಇದ್ದರೆ ಅವನಿಗೂ ಇನ್ಸ್ಪೆಕ್ಷನ್ ಆಗುತ್ತೆ. ಆಮೇಲೆ ಎಲ್ಲ ಪೇಪರ್ ಇದ್ದರೆ ಮಕ್ಳಿಗೆ ಏನು ಗೊತ್ತಾಗುತ್ತೆ, ಏನೋ ಅಂಥೇಳಿ ಬಾಯಿಗೆ ಹಾಕೊಂಡ್ಬಿಟ್ರೆ ಕಷ್ಟ ಅಂಥೇಳಿ ಪಾಪುನ ಅಮ್ಮನ ಕೈಯಲ್ಲಿ ಕೊಟ್ಟು ಅಂಗಡಿ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂಗಡಿ ಮುಂದೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಕಸ ಎಲ್ಲ ಎತ್ತಾಕಿ, ಇನ್ನು ಋತ್ವಿಕ್ ಕೂಡ ಬರ್ತಾನೆ ಇರ್ತಾನೆ. ಹಂಗಾಗಿ ಅದಕ್ಕೆ ಅವನ್ನ ಅಮ್ಮನ ಕೈಲಿ ಕೊಟ್ಟು ಸ್ವಲ್ಪ ಅವನಿಗೂ ಕೂಡ ಫೀಡ್ ಮಾಡಿಸಿ ಸಮಾಧಾನ ಮಾಡಿ ಕೊಟ್ಟರೆ ಆಟ ಆಡ್ಕೊಂಡಿರ್ತಾನೆ. ಸೊ ಇದೇ ಆ್ಯಕ್ಚುಲಿ ನಮ್ಮ ಅಂಗಡಿ. ಅಂಗಡಿ ಮುಂದೆ ತುಂಬ ಸ್ಪೇಸ್ ಇದೆ. ಪಾಪು ಆಟ ಆಡೋಕ್ಕಾಗಿರಲಿ ಅಥವಾ ರಿತಿಕ್ಷಾನೇ ಓಡಾಡೋಕ್ಕೆ ಆಟ ಆಡಿಸ್ಕೊಂಡಿರೋಕ್ಕಂತೂ ತುಂಬ ಜಾಗ ಇದೆ. ಆ ಕಡೆ ರೋಡ್ ಇರೋದು, ಅಂಗಡಿ ಮುಂದೆ ಅಂತೂ ತುಂಬ ಯೂಜ್ ಸ್ಪೇಸಸ್ ಇದೆ. ಆಟ ಆಡೋಕ್ಕೆ ಏನು ತೊಂದರೆ ಆಗೋಲ್ಲ. ನೋಡ್ತಾ ಇರ್ಬೋದು, ಅಮ್ಮ ಆ್ಯಕ್ಚುಲಿ ಪಾಪನ ಇಟ್ಕೊಂಡಿದ್ದಾರೆ. ಇನ್ನು ಬೆಳಗ್ಗೆ ಎದ್ದು ಅಂಗಡೀಲಿ ಏನೋ ಅಂತ ಪೂಜೆ ಮಾಡಿ ಅಂಗಡಿ ಮುಂದೆ ನೀರು ಹಾಕಿದ್ರೇ ನನಗೆ ಸಮಾಧಾನ. ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಪಾಸಿಟಿವ್ನೆಸ್ ಬರೋಲ್ಲ ಅನ್ನೋ ಮೈಂಡ್ ನನಗೆ. ನಾನು ಈ ಕಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಇಲ್ಲಿ ನೋಡ್ತಿರ್ಬೋದು ರಿತಿಕ್ಷಾ ಡಸ್ಟ್ ಕ್ಲೀನ್ ಮಾಡೋ ಸ್ಟಿಕ್ ತೊಗೊಂಡು, ಅದು ಆ್ಯಕ್ಚುಲಿ ನಾನು ಬುಕ್ಸು ಡ್ರೆಸ್ ಮೇಲೆ ತೊಗೊಂಡ್ರೆ. ಸೊ ನನ್ನ ಮಗಳು ತೀಟೆ ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ, ಗೋಡೆನ ಡಸ್ಟ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ತಾಯಿದ್ದಾಳೆ. ಅದೇನೂ ಆಗಿಲ್ಲ, ಅದು ಆ್ಯಕ್ಚುಲಿ ಸಿಮೆಂಟಲ್ಲಿ ಪ್ಲಾಸ್ಟಿಂಗ್ ಮಾಡೋದಲ್ವ, ಅದು ರಫ್ ಇರುತ್ತೆ, ಇದರಲ್ಲಿ ಮಾಡಲ್ಲ. ಇವ್ನು ನೋಡಿ ಇನ್ನು ಋತ್ವಿಕ್ ಯಾವ ಥರ ಆಟಾಡ್ತಿದ್ದಾನೆ. ಅಪ್ಪಾ, ಈ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಆಡಬೇಕು ಅನ್ನೋದೇ ನಂಗೆ ಗೊತ್ತಾಗಲ್ಲ. ಸೊ ಇವನು ಒಂದು ಕಡೆ ತೀಟೆ ಆದರೆ ಅವಳು ಒಂದು ಕಡೆ. ಯಾವ ಥರ ಇರುತ್ತೆ ನೋಡಿ ನನ್ನ ಡೇ ಹೆಂಗಿರುತ್ತೆ ಅಂತ. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೀರಾ? ನೋಡಿದ್ರಲ್ಲ ಇಬ್ಬರು ಮಕ್ಕಳ ಜೊತೆ ಯಾವ ಥರ ಇರುತ್ತೆ ಅಂತ. ಸೊ ಅಂಗಡಿಲಿ ಬಂದರು, ಇಬ್ಬರದು ತರಲೆ, ಮನೇಲಿದ್ದರು ಇಬ್ಬರದು ತರಲೆ. ಈ ಮಧ್ಯದಲ್ಲಿ ಸ್ಕೂಲ್ ಬೇರೆ ರಜಾ ಕೊಟ್ಟರೆ ಇನ್ನು ಹೆಂಗಿರುತ್ತೆ ಅನ್ನೋದು ಗೊತ್ತಲ್ಲ. ಸೊ ಈ ಥರ ಇರುತ್ತೆ ಡೈಲಿ ನನ್ನ ರೋಟೀನ್ಸು. ಈಗ ನೆಕ್ಸ್ಟು ರಿತಿಕ್ಷನ್ಗೆ ಮಂಡೆಯಿಂದ ಯು ಟಿ ಸ್ಟಾರ್ಟ್ ಆಯ್ತು. ಇನ್ನು ನೀವು ಅನ್ಕೋಬೋದು ಏನು ಈಗ ಸ್ಟಾರ್ಟ್ ಆಗಿದೆ ಸ್ಕೂಲು ಆಗಲೇ ಯು ಟಿನ ಅಂತ. ಎಸ್ ಗೈಸ್, ಆ್ಯಕ್ಚುಲಿ ಇವ್ರಿಗೆ ಡೈಲಿ ಯು ಟಿ ಅಂತ ಕೊಡ್ತಾಯಿರ್ತಾರೆ. ಆಮೇಲೆ ನೆಕ್ಸ್ಟ್ ಫಸ್ಟ್ ಟರ್ಮ್ ಎಕ್ಸಾಮ್ ಬರುತ್ತಲ್ಲ ಆವಾಗ ಈಸಿ ಆಗುತ್ತೆ ಅಂಥೇಳಿ. ಇನ್ನು ಅವಳಿಗೆ ಯು ಟಿ ಇರೋದ್ರಿಂದ ಅಂಗಡಿಲೇ ಬುಕ್ಸ್ ಎಲ್ಲ ತೊಗೊಂಬಂದು ಹೇಳ್ಕೊಡ್ತಾ ಇರ್ತೀನಿ. ನಾವಂತೂ ಇಷ್ಟು ಓದ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಈಗ ಇವ್ರ ಜೊತೆ ಸೇರಿಕೊಂಡು ನಾವು ಕೂಡ ಓದೋ ಥರ ಆಗಿಬಿಟ್ಟಿದೆ. ಇವಳಿಗೆ ಇಲ್ಲಿಂದನೇ ಎಲ್ಲ ಡಿಕ್ಟೇಷನ್ ವರ್ಡ್ಸ್ ಎಲ್ಲ ಅಭ್ಯಾಸ ಮಾಡಿಸ್ತಿದ್ದೆ, ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ಇನ್ನು ಅದನ್ನು ಕೂಡ ಮುಗಿಸಿ ಇನ್ನು ಇ ವಿ ಎಸ್ಸಲ್ಲಿ ಸ್ವಲ್ಪ ಕ್ವಶ್ಚನ್ ಆನ್ಸರ್ಸ್ ಕೊಟ್ಟಿದ್ದರು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಡೈಲಿ ಅವತ್ತಿನ ಪೋರ್ಷನ್ಸ್ ಅವತ್ತೇ ಮಾಡಿಸ್ತಾಯಿದ್ರೆ ಅವ್ರಿಗೂ ಈಸಿ ಆಗುತ್ತೆ, ಹಾಗೆ ನಮಗೂ ಕೂಡ ಈಸಿ ಆಗುತ್ತೆ. ಫ್ರೀ ಬಿಡೋಣ ಅಂತ ಅಂದ್ಕೊತೀನಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ಬಿಸಿಲಿರುತ್ತೆ, ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ, ಆಟ ಆಡೋಕ್ಕೆ ಹೋಗಿ. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೆ ಏನೇನು ಹೆಂಗೆಲ್ಲ ಮಕ್ಕಳು ಸಾಯ್ತಿದ್ದಾರೆ ಅಂತ. ಸೊ ಅದ್ರ ಭಯ ಜಾಸ್ತಿ. ಹಾಗಾಗಿ ನಾನು ಅಂಗಡಿಲಿದ್ದರೆ ಅಂಗಡಿಗೆ ಕರ್ಕೊಬರ್ತೀನಿ, ಮನೇಲಿದ್ದರೆ ಮನೇಲೇ ಬಿಡ್ತೀನಿ ಮಕ್ಕಳನ್ನ. ಯಾವಾಗಲೂ ಕೂಡ ಜಾಸ್ತಿ ಹೊರಗಡೆ ಬಿಡೋದಿಲ್ಲ. ಯಾಕೆಂತ ಹೇಳಿದ್ರೆ ನನಗಂತೂ ತುಂಬ ಭಯ ಆಗ್ತಾ ಇರುತ್ತೆ. ಎಲ್ಲರೂ ಒಂದು ಮಗು ಪಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಲ್ವ.
ಸೊ ಕಳ್ಕೊಳೋದಂತೂ ತುಂಬ ಈಸಿ, ಅದನ್ನು ಪಡ್ಕೊಳೋದು ತುಂಬ ಕಷ್ಟ. ಇನ್ನು ರಿತಿಕ್ಷನ್ಗೆ ಅವಳಿಗೆ ಹೇಳ್ಕೊಟ್ಟು ನೀನು ಕ್ವಶನ್ ಆನ್ಸರ್ಸ್ ಎಲ್ಲ ಮಾಡಿಸಿ ಋತ್ವಿಕ್ನ ಅವನಿಗೊಂಚೂರು ಫೀಡ್ ಮಾಡಿಸಿ ಸಮಾಧಾನ ಮಾಡಿ ಅಮ್ಮನ ಹತ್ರ ಕೊಟ್ಟೆ. ನೋಡ್ತಿರ್ಬೋದು ಅವ್ನು ಯಾವ ಥರ ಆಡ್ತಾಯಿದ್ದಾನೆ. ಅವನು ಕೂಡ ಸ್ಟ್ರಿಕ್ ಇಟ್ಕೊಂಡು ನಾನು ಆಟ ಆಡ್ತೀನಿ ಅಂತ. ಸೊ ಅದು ಡಸ್ಟ್ ಅಲ್ವಾ, ಹಾಗಾಗಿ ಅದು ಅಮ್ಮ ಕೊಡ್ತಿರ್ಲಿಲ್ಲ ಅವ್ನ ಕೈಯಲ್ಲೇ, ಅವ್ನಿಗೆ ಡಸ್ಟ್ ಇನ್ಸ್ಪೆಕ್ಷನ್ ಆಗಿಬಿಡುತ್ತೆ ಅಂತ. ಇನ್ನು ನಾನು ರಿತಿಕ್ಷನ್ಗೆ ಏನು ಹೇಳ್ಕೊಟ್ಟಿದ್ದೆ ಅವಳು ಆಲ್ರೆಡಿ ಎಲ್ಲ ಒಂದು ಪೇಪರಲ್ಲಿ ಬರ್ಕೊಂಡು ಮಂಡೇ ಡಿಕ್ಟೇಷನ್ ಮಾಡಿಸಿರೋದ್ರಿಂದ ಅವಳು ಅದರಲ್ಲೇ ಬರ್ಕೊಂಡು ಓದ್ಕೊತಾ ಇದ್ದಾಳೆ. ಸೊ ಅವಳ ಪಾಡಿಗೆ ಅವಳು ಓದ್ಕೊಳ್ಳಿ ಅಂತ ಅಮ್ಮ ಬಿಟ್ಟಿದ್ದಾರೆ. ನಾನೇ ಆ್ಯಕ್ಚುಲಿ ದಿನ ಓದಿಸ್ತಾ ಇದ್ದೆ. ಇಲ್ಲ ಅವಳಿಗೆ ಅವಳಾಗಿ ಅವಳು ಓದ್ಕೊಳೋದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ಪೇಪರಲ್ಲಿ ಬರ್ಕೊಟ್ಟೆ. ಅವಳು ಓದ್ಕೊತಾ ಇದ್ದಾಳೆ. ಲಾಸ್ಟಲ್ಲಿ ಅಕ್ಕ ತಂಗಿ ಅಕ್ಕನೂ ಮತ್ತು ತಮ್ಮನೂ ಕಿತ್ತಾಡಿದ್ರು. ಸೊ ಚಿಕ್ಕವನಿಗೆ ಹೊಡಿಯೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ಅವಳಿಗೆ ಹೊಡೆದಿದ್ದೆ. ಅವಳೇ ಅವ್ರ ಅಜ್ಜಿ ಹತ್ರ ಹೋಗಿ ಕೂತಿದ್ದಾಳೆ. ಇನ್ನು ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದು ಇನ್ನು ಸಂಜೆ ಅಕ್ಕನ ಮನೆಗೆ ದೇವ್ರು ಕರ್ಕೊಂಬಂದಿದ್ರು. ಸೊ ಪೂಜೆಗೆ ಬನ್ನಿ ಅಂತ ಹೇಳಿದರು, ಹಾಗಾಗಿ ಪೂಜೆಗೆ ಹೋಗಿದ್ವಿ. ಇದು ಆ್ಯಕ್ಚುಲಿ ನಮ್ಮೂರಿನ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ. ಸೊ ಇನ್ನು ಪೂಜೆಗೆಲ್ಲ ಅವರು ಕೂಡ ನಾನು ಹೋಗೋಷ್ಟರಲ್ಲಿ ರೆಡಿ ಮಾಡ್ಕೊಂಡಿದ್ರು. ಇನ್ನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಫ್ಯಾಮಿಲಿ ಮಾತ್ರ ಇದ್ದಿದ್ದು, ಹೊರಗಡೆಯಲ್ಲಿ ಯಾರನ್ನೂ ಕರೆದಿರ್ಲಿಲ್ಲ ಇನ್ನು. ಸೊ ಫ್ಯಾಮಿಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 10:40 ಆಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇದೇ ಪೂಜೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಕೀಪ್ ವಾಚ್ ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್. ಇದೇ ರೀತಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.